ಇವತ್ತು ಬೆಳಿಗ್ಗೆ ಬೇಗ ಎದ್ದು ಪಾಪಗೆ ವ್ಯಾಕ್ಸಿನ್ ಇತ್ತು ಅಂತ ಅವಳನ್ನು ಕೂಡ ಬೇಗ ರೆಡಿ ಮಾಡಿದ್ದೆ ನಾನು. ಸಂಕ್ರಾಂತಿ ಹಬ್ಬ ಹತ್ರ ಇರೋದ್ರಿಂದ ಮನೆಯೆಲ್ಲ ಬೇಗ ಕ್ಲೀನ್ ಮಾಡಿ ಅಮ್ಮ ವಾರ ಎಲ್ಲ ಮುಗಿಸಿದ್ರು ಬೇಗನೆ. ಇನ್ನು ನನ್ನ ತಮ್ಮಗೆ ಟೈಮ್ ಬೇರೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ತಿಂಡಿ ಉಪ್ಪಿಟ್ಟು ಮಾಡಬೇಕಪ್ಪ, ಸ್ವಲ್ಪ ತರಕಾರಿ ಹೆಚ್ಚು ಅಂತ ಹೇಳಿದ್ರು. ಅವನು ಗೊಣ ಸರ್ಕೊಂಡು ಹೆಚ್ಚುತ್ತಾ ಇದ್ದ ಪಾಪ. ವ್ಯಾಕ್ಸಿನ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಅಪ್ಪಾಜಿ ಅಮ್ಮ ನಾನು. 2.5 ತಿಂಗಳದ್ದು ವ್ಯಾಕ್ಸಿನ್ ಹಾಕ್ತಾ ಇದ್ರು. ದೊಡ್ಡವರಿಗೆ ಒಂದು ಸೂಜಿ ಸುತ್ತಿದ್ರು ತಡ್ಕೊಳಕ್ಕಾಗಲ್ಲ, ಇನ್ನು ಚಿಕ್ಕವ್ರು ಹೇಗೆ ತಡ್ಕೊತಾಳೆ, ಇದನ್ನು ಎಳೆ ಪಾಪು ಬೇರೆ, ಯಪ್ಪ ನೋಡೋಕ್ಕಾಗಲಿಲ್ಲ ನನ್ನ ಕೈಲಂತೂ. ವ್ಯಾಕ್ಸಿನ್ ಎಲ್ಲ ಹಾಕ್ಸ್ಕೊಂಡು ಊರಿಗೆ ಹೋಗೋಣ ಅಂತ ಕಾರ್ ಹತ್ರ ಬಂದ್ವಿ ಅಪ್ಪಾಜಿ ಅಮ್ಮ ನಾನು. ಇನ್ನೇನು ಹಬ್ಬ ಬೇರೆ ಹತ್ರ ಇದೆ ಅಂತ ಹೇಳ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೆ ಸ್ವಲ್ಪ ರೇಷನ್ಸು ಐಟಮ್ಸ್ ತೊಗೊಳೋದಿತ್ತು. ಅದಕ್ಕೆ ಅಮ್ಮ ದುರ್ಗಕ್ಕೆ ಹೋಗೋಣ ಅಂದರು. ಸೊ ದುರ್ಗಕ್ಕೆ ಹೋಗ್ತಾ ಇದ್ವಿ ಕಾರಲ್ಲಿ. ನನ್ನ ಕೈಲಿ ಆಗಲ್ಲ, ನೀವೇ ಹೋಗಿ ಬರ್ರಿ ಅಂದೆ. ಇಲ್ಲ, ಇಷ್ಟು ಹತ್ರ ಬೇರೆ ಬಂದಿದ್ವಿ ಅಲ್ವಾ, ಸಂಕ್ರಾಂತಿ ಹಬ್ಬ ಬೇರೆ ಹತ್ರ ಇದೆ, ರೇಷನ್ ಕೂಡ ತೊಗೊಂಡಂಗೆ ಆಗುತ್ತೆ ಅಂತ. ನಮ್ಮ ಪಾಪಿಗೆ ಇಂಜೆಕ್ಷನ್ ಮಾಡಿ ಕಾಲು ತುಂಬ ನೋವಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಅಮ್ಮ ತಣ್ಣೀರು ಬಟ್ಟೆಯನ್ನು ಸುತ್ತಾ ಇದ್ರು ಕಾಲಿಗೆ, ಸ್ವಲ್ಪ ನೋವು ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು.